ನಮಸ್ಕಾರ ಸ್ನೇಹಿತರೆ, ನಮ್ಮ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ನಿಮ್ಮ ಮುಂದೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಏನು ಗೊತ್ತಾ? ಸ್ವೀಟ್ ಪೊಂಗಲ್. ತುಂಬ ಸರಳ ವಿಧಾನದಲ್ಲಿ ಮಾಡೋದು ಹೇಗೆ ಎಂದು ತಿಳಿಸಿಕೊಡ್ತೀನಿ. ಬನ್ನಿ, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನೆಂದು ತಿಳಿದುಕೊಳ್ಳೋಣ. ಹಾಗೆ ಮೊದಲಿಗೆ 1 ಕಪ್ಪಷ್ಟು ಅಕ್ಕಿ ತೆಗೆದುಕೊಳ್ಳಿ. ಒಂದು ಕಪ್ ಅಕ್ಕಿ, 1 ಕಪ್ ಹೆಸರುಬೇಳೆ, ಹಾಗೆ ಅರ್ಧ ಕಪ್ಪಷ್ಟು, ಯಾವ ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಗೊಳ್ಳಿ. ಜಾಸ್ತಿ ಆಗಬೇಕು, ಚೆನ್ನಾಗಿರಲ್ಲ ಅಂತ. 4 ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ 200 ಗ್ರಾಮ್ ಬೆಲ್ಲ, 1 ಕಪ್ ಹಾಲು, ಹಾಗೆಯೇ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ. ಆಯಿತಾ? ಮತ್ತು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಪ್ಯಾನ್ಗೆ ಹೆಸರುಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ವಲ್ಲ ಸಮ ಪ್ರಮಾಣದಲ್ಲಿ, ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದ್ಕೊಳ್ಳಿ. ಆಯಿತಾ? ಸ್ಲಿಮ್ಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು. ಆಯಿತಾ? ನೀವೇನಾದರೂ ಅಕಸ್ಮಾತ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಅದು ಸೀದೋಗೋ ಚಾನ್ಸಸ್ ತುಂಬ ಇದೆ. ಸೊ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಆಯಿತಾ? ಹಾಗೆ ಇದೇನಾದರೂ ನೀವು ಇದನ್ನು ತುಂಬ ದೇವಸ್ಥಾನಗಳಿಗೆಲ್ಲ ಕೊಡ್ತಾರೆ ಗೊತ್ತಾ? ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸೂಪರಾಗಿರುತ್ತೆ, ಮತ್ತೆ ತಿನ್ನಬೇಕು ಅನಿಸುತ್ತೆ ಗೊತ್ತಾ? ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ಮತ್ತು ನಾವು ಆಗಲೇ ಅಕ್ಕಿನೂ ಹೆಸರುಬೇಳೆ ತೊಗೊಂಡಿದ್ವಿ, ಸೇಮ್ ಅದೇ ಕಪ್ಪಲ್ಲಿ ಒಂದು 6 ಕಪ್ಪಷ್ಟು ನೀರನ್ನು ಸೇರಿಸಿದ್ದಕ್ಕೆ, ಅದೇ ಪ್ಯಾನ್ಗೆ 6 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಕಸ್ಮಾತ್ ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀವಿ ಅಂದ್ಕೊಂಡ್ರೆ 1 ವಿಸಿಲ್ ಸಾಕಾಗುತ್ತೆ. 1 ವಿಸಿಲ್ ಬಂದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಆಯಿತಾ? ಇವಾಗ ನೋಡಿ ಕುದಿ ಬರ್ತಿದೆಯಲ್ಲ, ಪ್ಲೇಟ್ ಮುಚ್ಚಿಬಿಡಿ. ಆಗಾಗ ಪ್ಲೇಟ್ ತೆಗೆದು ತಿರುಗ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಅದು ಉಪ್ಪು ಬರ್ತದಲ್ವಾ. ಸೊ ಅದರಿಂದ ನೀವು ಚೆನ್ನಾಗಿ ಆಗಾಗ ಪ್ಲೇಟ್ ತೆಗೆದು ತಿರುಗ್ಕೊಳ್ತಾ ಇರಿ. ಆಯಿತಾ? ನೋಡಿ, ಈಗ 3/4% ಬೆಂದಿದೆ, 80% ಅಷ್ಟು ಬೆಂದಿದೆ. ಈಗ 1 ಕಪ್ಪಷ್ಟು ಹಾಲು ಸೇರಿಸಿ ಅದಕ್ಕೆ. ಆಗಲೇ ಹಾಲು ತೊಗೊಂಡಿದ್ವಲ್ಲ, ಅದು ಅಳತೆಯಲ್ಲಿ ಬೌಲಲ್ಲಿ ಹಾಲನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಒಂದು ಸಲ ತಿರುಗಿಕೊಡಿ, ಚೆನ್ನಾಗಿ ಬೇಯುತ್ತೆ. ಮತ್ತು ಒಂದು ಪ್ಯಾನಲ್ಲಿ 4 ರಿಂದ 5 ಟೇಬಲ್ ಇಷ್ಟು ತುಪ್ಪ ಹಾಕಿ, ಇದರಲ್ಲಿ ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ದ್ರಾಕ್ಷಿ, ಗೋಡಂಬಿ, ನಿಮಗೆ ಬೇಕಾದರೆ ಬಾದಾಮಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿತಾ? ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋರು, ಇದು ಸಹ ಅಷ್ಟೇ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ತುಪ್ಪದಲ್ಲೇ ಉರಿಬೇಕು. ತುಪ್ಪ ಎಷ್ಟು ಹಾಕ್ತಿರೋ ನೀವು ಅಷ್ಟು ಸೂಪರಾಗಿರುತ್ತೆ ಗೊತ್ತಾ? ಇದನ್ನೆಲ್ಲ ಈಗ ಒಂದು ಸೈಡ್ ತೆಗೆದುಕೊಡ್ರಿ. ಅದಕ್ಕೇ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ವಲ್ಲ ಆಗಲಿ, 200 ಗ್ರಾಮ್ ಅಷ್ಟು ಬೆಲ್ಲ, 500 ಗ್ರಾಮ್ ಅಷ್ಟು ಬೆಲ್ಲ ಅದೇ ಇದಕ್ಕೆ ಹಾಕಿ ಬಾಣಲಿಗೆ ಹಾಕಿಬಿಟ್ಟು, ಅದಕ್ಕೆ ಜೊತೆ 1 ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕರಗಿಸ್ಕೋಬೇಕು. ಅದು ಗಂಟಿಲ್ದಂಗೆ ಚೆನ್ನಾಗಿ ಕರಗಿಸ್ಕೋಬೇಕಾಯ್ತಾ? ಚೆನ್ನಾಗಿ ಕರಗಿಸ್ಕೊಂಡಾದ್ಮೇಲೆ ನೊರೆ ಥರ ಬರುತ್ತೆ ನೋಡಿ, ಚೆನ್ನಾಗಿ ಕಾಯಿಸಿದ್ರೆ ನೊರೆ ಥರ ಬರುತ್ತೆ ನೋಡಿ. ಈಗ ಬರ್ತಿದೆ, ಚೆನ್ನಾಗಿ ನೊರೆ ಥರ ಬಂದಮೇಲೆ ನಾವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ನೋಡಿ, ಚೆನ್ನಾಗಿ ನೊರೆ ಬಂದಮೇಲೆ ಆಗಬೇಕು. ಆಯಿತಾ? ನೋಡಿ, ಈಗ 90% ಬಂದಿದೆ. ಆಗಲೇ ಒಂದು 80% ಬಂದಿತ್ತು, ಹಾಲು ಹಾಕಿದ್ಮೇಲೆ ಒಂದು 10% ಬಂತು. ಈಗ ಅದು ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೆಲ್ಲದ ಪಾಕ. ಆಯಿತಾ? ಬೆಲ್ಲದ ಪಾಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಪೊಂಗಲ್ ರೆಡಿಯಾಗಿಲ್ಲ, ಇನ್ನೂ ಇಂಗ್ರೀಡಿಯೆಂಟ್ಸ್ ಆಗೋದಿದೆ. ಇದಕ್ಕೇನು ಗೊತ್ತಾ? ದ್ರಾಕ್ಷಿ, ಗೋಡಂಬಿ ಆಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಹಾಕ್ಕೊಳ್ಳಿ. ದ್ರಾಕ್ಷಿ, ಗೋಡಂಬಿ ಮತ್ತು ಇದು ಕೊಬ್ಬರಿ ತೆಗೆದುಕೊಂಡಿದ್ವಲ್ಲ ಆಗಲೇ, ಕೊಬ್ಬರಿ, ಹಾಗೆಯೇ ಇದು ಏಲಕ್ಕಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಯಿತಾ? ನೋಡಿ, ಹಾಕ್ಕೊಂಬಿಟ್ಟು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ತಿರುಗ್ಕೊಳ್ಳಿ. ಆಯಿತಾ? ನೋಡಿ, ಇವಾಗ ನಮ್ಗೆ ಚೆನ್ನಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಚೆನ್ನಾಗಿ, ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಚೆನ್ನಾಗಿರಲ್ಲ ಪೊಂಗಲ್ಲು. ಸ್ವಲ್ಪ ನೋಡ್ಕೊಂಡು ಕನ್ಸಿಸ್ಟೆನ್ಸಿಯಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಂತೂ ನೀವು ಒಂದು ಸಲ ಟೇಸ್ಟ್ ಮಾಡ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ನೋಡಿ, ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.